हेलो नमस्कार अस्सलाम वालेकुम। आज जो प्रोटेस्ट किया जा रहा है हमारा यूथ कांग्रेस की जानिब से, बीजेपी पार्टी पर इसको घेरा डाले जा रहा है यूथ कांग्रेस की तरफ से। रीज़न ये है कि बीजेपी आईटी सेल से जो है पोस्ट किया गया था कि हमारे लीडर जो इंदिरा गांधी जो फर्स्ट लेडी प्राइम मिनिस्टर है उनको हिटलर किया गया था। मैं ये कहना चाहता हूँ कि हिटलर हमारे कांग्रेस पार्टी के लीडर्स नहीं है, बीजेपी वाले हिटलर्स हैं। कभी हिटलर काम बीजेपी वाले करते हैं क्योंकि उन्होंने संविधान को भी तोड़ते हैं, संविधान के खिलाफ भी जाके बात करते हैं। ये हिटलरगिरी को जो है बीजेपी वाले करते हैं। हम उनको धिक्कारा करते हैं क्योंकि बीजेपी का कोई काम नहीं है, खाली हिटलरगिरी करना है, हर्ट करना है, हिंदू मुसलमान करना है। आज सेंट्रल गवर्नमेंट में कोई स्कीम्स नहीं दी जा रही है तो पब्लिक को कोई फ़ायदा नहीं पहुंच रहा है और लाभ नहीं हो रहा है। आज किसान को लेकर भी उनको कोई स्कीम्स वगैरह नहीं है बीजेपी के, और बीजेपी गवर्नमेंट आने से सिर्फ हिंदू मुसलमान हो रहा है, दूसरा कुछ नहीं हो रहा है। हमको धिक्कारा करते हैं। हिटलर जो है बीजेपी गवर्नमेंट है, हमारी कांग्रेस गवर्नमेंट नहीं है। हमारी इंदिरा गांधी जो है हमारे जो लीडर है हिंदुस्तान के लिए बहुत कुछ दे रहे हैं और उन्होंने कुर्बानियाँ दे हैं। आज कुछ जो कुछ हिंदुस्तान में डेवलपमेंट है वो इंदिरा गांधी जी की देन है। हम ये कहते हैं। शुक्रिया। ಕಲಬುರಗಿ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಹಾಗೂ ಶಕೀಲ್ ಸರಡಿ ಅವರ ನೇತೃತ್ವದಲ್ಲಿ ಇಂದು ಬಿಜೆಪಿ ಆಫೀಸ್ ಮುತ್ತಿಗೆ ಹಾಕುವಂತ ಒಂದು ಪಣ ತೊಟ್ಟಿದ್ದೇವೆ. ಕಾರಣ ಏನಪ್ಪಾ ಅಂತಂದ್ರೆ ಮೋದಿಯವರ ಬಾಯಿಂದ, ಬಿಜೆಪಿಯವರ ಬಾಯಿಂದ ಹಿಟ್ಲರ್ ಅಂತೇಳಿ ಒಬ್ಬ ಮಹಿಳೆಗೆ, ಉಕ್ಕಿನ ಮಹಿಳೆ ಎಂದೇ ಪ್ರಸಿದ್ಧತೆ ಆಗಿರುವಂಥ ಇಂದಿರಾ ಗಾಂಧಿ ಅವರಿಗೆ ಇವರು ಇಂಥ ಒಂದು ಹೇಳಿಕೆಯನ್ನು ಕಂಪ್ಯಾರಿಸನ್ ಮಾಡಬಾರ್ದು. ಯಾಕಪ್ಪ ಅಂದ್ರೆ ರಾಜಕೀಯ ಮಾಡ್ಬೇಕಾದ್ರೆ ರಾಜಕೀಯವಾಗೇ ಮಾಡಲಿ. ಒಬ್ಬ ಮಹಿಳೆಯರಿಗೆ ಅವಮಾನ ಮಾಡಿದಂಥ ಈ ಬಿಜೆಪಿ ಸರ್ಕಾರಕ್ಕೆ ನಾವು ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಕೂಗ್ತೀವಿ, ಮೋದಿಯವರಿಗೂ ಕೂಡ ಧಿಕ್ಕಾರ ಕೂಗ್ತೀವಿ. ಯಾಕಪ್ಪ ಅಂತಂದ್ರೆ ನಂಬಲ್ಲಿ ಇಂದಿರಾ ಗಾಂಧಿ ಪ್ರಧಾನಿಯವರಿದ್ದಾಗ ಹಲವು ಹೋರಾಟಗಳಿರ್ಬೋದು, ಈ ದೇಶದ ಯಾವುದೇ ಒಂದು ಉನ್ನತ ಹೋರಾಟಗಳಿದ್ರೂ ಕೂಡ ಒಬ್ಬ ಉಕ್ಕಿನ ಮಹಿಳೆಯಾಗಿ ಇಂದಿರಾ ಗಾಂಧಿ ಅವರೇ ತೆಗೆದುಕೊಂಡಂತ ನಿರ್ಣಯ ಇಲ್ಲಿವರೆಗೂ ಮೋದಿಯವರು ಯಾವುದೇ ರೀತಿಯ ಒಂದು ನಿರ್ಣಯ ತಗೊಂಡಿಲ್ಲ. ಅಮಿತ್ ಶಾ ಇರಲಿಲ್ಲಪ್ಪ ಅಂದ್ರೆ ಅವ್ರ ಬಾಜು ಯಾವುದೇ ಒಂದು ಮೋದಿಯವರ ಕೈಯಿಂದ ಒಂದು ನಿರ್ಣಯ ತಗೊಳಕ್ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಇಂದಿರಾ ಗಾಂಧಿ ಅವರು ಹೆಂಗಿದ್ರಪ್ಪ ಅಂತಂದ್ರೆ ದೇಶದ ಯಾವುದೇ ಒಂದು ಮೂಲೆಯಿಂದ ಕೂಡ ಯಾವುದೇ ದೇಶದ ಹೋರಾಟಕ್ಕೆ ರೆಡಿ ಇದ್ರೆ ಉಕ್ಕಿನ ಮಹಿಳೆ ನರೇಂದ್ರ ಮೋದಿ ತಾಕತ್ ಇರ್ಲಾರ್ದಂತ ನರೇಂದ್ರ ಮೋದಿಯು ಕೂಡ ಹೊಡೆಯುವಂತ ತಾಕತ್ ನಮ್ಮಲ್ಲಿ ಇಂದಿರಾ ಗಾಂಧಿ ಅವ್ರಿಗೆ ಇತ್ತು. ಆದರೂ ಕೂಡ ಇವರು ಸುಮ್ಮನೆ ಒಂದು ಉಕ್ಕಿನ ಮಹಿಳೆಯವರಿಗೆ ಕೆಟ್ಟ ಹೆಸರು ತರುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಬರುವ ದಿನಗಳಲ್ಲಿ ಇದೇ ರೀತಿ ಮಾಡಿದ್ರೆ ಈ ಕೇಂದ್ರದಿಂದ ಯಾರೇ ಮಿನಿಸ್ಟರ್ಗಳು ಬಂದರೂ ಕೂಡ ನಾವು ಗೆರೋ ಹಾಕೋದು ಖಂಡಿತ. ಅವ್ರ ಮಸಿಗೆ, ಅವ್ರ ಮಾರಿಗೆ ಕರಿ ಮಸಿ ಮಾಡುವುದು ಪಕ್ಕ ಅಂತ ಹೇಳಕ್ ನಾ ಇವತ್ತಿನ ದಿವಸ ಗುಲ್ಬರ್ಗ ಯುವ ಕಾಂಗ್ರೆಸ್ ಇಂದ ಹೇಳಕ್ ಇಷ್ಟಪಡ್ತೀನಿ. ಬಿಜೆಪಿ ಐಟಿ ಸೆಲ್ ವತಿಯಿಂದ ಏನೊಂದು ಕಂಪೇರಿಟಿವ್ ಮಾರ್ಕೆಸಿಂದ ದೇಶದ ಮಾಜಿ ಪ್ರಧಾನಿ ಹಾಗೂ ಮೊದಲನೇ ಮಹಿಳೆ ಪ್ರಧಾನಿಯ ಬಗ್ಗೆ ಇಷ್ಟು ಕೀಳು ಮಟ್ಟದ ಒಂದು ವಿಡಿಯೋ ಪೋಸ್ಟ್ ಮಾಡ್ಕೇಸಿಂದ ಏನು ಒಂದು ಭಾರತ ಸಂಸ್ಕೃತಿ ಇರ್ಬೋದು ಅಥವಾ ಮಹಿಳೆಯರ ಬಗ್ಗೆ ಇರ್ಬೋದು ಇಷ್ಟು ಲೋ ವಿಚಾರ ಇವ್ರು ಉಳುತ್ತಾರೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಇನ್ನೊಂದು ಕಡೆಗೆ ಬಿಜೆಪಿ ಪಕ್ಷದವರಿಗೆ ಭಾರತ್ ಮಾತಾ ಕಿ ಜೈ ಅಂತ ಅನ್ನೋ ನೈತಿಕತೆನೂ ಉಳಿದಿಲ್ಲ. ಯಾಕಪ್ಪ ಅಂದ್ರೆ ಒಂದು ಲೇಡಿಗೆ ಹಿಟ್ಲರ್ಗೆ ಹೋಲಿಸ್ತಾರ ಇವರು, ಅಷ್ಟು ಪರಿಜ್ಞಾನ ಇಲ್ವಾ ಇವರಿಗೆ. ಆಮೇಲೆ ಏನ್ ಹಿಟ್ಲರ್ ಎಮರ್ಜೆನ್ಸಿ ಅಂತಾರೆ, ಇವರು ಯಾವತ್ತಾದ್ರೂ ಇವರ ಕಾರ್ಯಕಾಲದಲ್ಲಿ ಇವಾಗ ನಡೀತಾ ಇದೆ 11 ವರ್ಷ ಹಿಡಿದು ಮಣಿಪುರದಲ್ಲಿ 2 ವರ್ಷ ಸುಮಾರು 2 ವರ್ಷ 11 ತಿಂಗಳ 2 ವರ್ಷ 8 ತಿಂಗಳಾಯ್ತು ಮಣಿಪುರ ಸುಡ್ತಾ ಇದೆ. ಒಂದ್ ದಿವಸ ಆದ್ರೂ ಹೋಗಿದಾರ? ಸುಮಾರು 280 ಜನ ಜೀವ ಕಳ್ಕೊಂಡಿದ್ದಾರೆ. 60,000 ಜನರು ಹೋಮ್ ಶೆಲ್ಟರ್ ಅಲ್ಲಿ ಇದ್ದಾರೆ, ರೆಫ್ಯೂಜಿ ಕ್ಯಾಂಪ್ಗಳಲ್ಲಿದ್ದಾರೆ. ಒಂದ್ ದಿವಸ ಆದ್ರೂ ಪ್ರಧಾನಮಂತ್ರಿಗಳು ಹೋಗ್ಯಾರ? ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಯಾವ್ದಿದೆ? ಆಮೇಲೆ ಮಾತಿಗೊಮ್ಮೆ ಇವ್ರು ಎಮರ್ಜೆನ್ಸಿ ಅಂತಾರೆ. ಎಮರ್ಜೆನ್ಸಿಯನ್ನು ಸಂವಿಧಾನ ಬಾಹಿರವಾಗಿ ಮಾಡಿದ್ದ. ಸಂವಿಧಾನದಾಗ ಇರುವಂತ ಆರ್ಟಿಕಲ್ 351 ಕ್ಲಾಸ್ 1 ಅಡಿಯಲ್ಲೇ ಎಮರ್ಜೆನ್ಸಿ ಲಾಗೋಗಿದೆ. ಎಮರ್ಜೆನ್ಸಿ ಲಾಗೋಗ್ಲಿಕ್ಕೆ ಕಾರಣವೇನು? ಅದು ಇವ್ರಿಗೆ ಎಂದಾದ್ರೂ ನೈತಿಕತೆ ಇದೆಯಾ ಮಾತಾಡಕ್ಕೆ? ಅದು ಬಿಟ್ಕೇಶಿಂದ ಇವ್ರದೇ ಪೂರ್ವಜರು ಏನ್ RSS ಮುಖಂಡರುಗಳು ಸಪೋರ್ಟ್ ಮಾಡಿದಂತ ಪತ್ರನೂ ಇದೆ, ಪ್ರೂಫು ಇದೆ. ಇವರಿಗೆ ವಾಟ್ಸಪ್ ಯೂನಿವರ್ಸಿಟಿ ಏನ್ ಬರುತ್ತೆ ಅದೇ ನಂಬೋದು, ಅದೇ ಇದು ಮಾಡೋದು. ದೇಶದ ಮತ್ತು ನಾಡಿನ ಜನತೆಗೆ, ಅಮಾಯಕ ಜನತೆಗೆ ಅಭಿಪ್ರಾಯ ತಪ್ಪು ಮೂಡಿಸೋದು ಮತ್ತು ದಿಕ್ಕು ದಾರಿಯನ್ನು ಮಿಸ್ಗೈಡ್ ಮಾಡಂತಾನೆ ಇದರಲ್ಲೇ ಇವರು ಇದ್ದಾರೆ. ಅದಕ್ಕೋಸ್ಕರ ಇಂದಿನ ದಿನ ನಮ್ಮ ಕಲಬುರಗಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಶಕೀಲ್ ಸರಡಿ ಅವರ ನೇತೃತ್ವದಲ್ಲಿ, ಅವರ ಕಮಿಟಿ ನೇತೃತ್ವದಲ್ಲಿ ಈ ಬಿಜೆಪಿ ಆಫೀಸ್ ಘೇರಾವ್ ಮಾಡ್ತಾ ಇದ್ದೆವು. ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇವ್ರು ನಡೀತಾ ಇದೆ. ಹಿಟ್ಲರ್ ಮೋದಿ ಅವರು ಇದ್ದಾರೆ. ಏಕಪ್ಪ ಅಂದ್ರೆ ಒಂದಲ್ಲ ಎರಡಲ್ಲ 10 ರೀಸನ್ ಇವೆ. ಪುಲ್ವಾಮಾ ಅಟ್ಯಾಕ್ ಆಯ್ತು, ಪಹಲ್ಗಾಮ್ ಅಟ್ಯಾಕ್ ಆಯ್ತು, ಏನ್ ಬಂದಿದೆ? ಆಪರೇಷನ್ ಸಿಂಧೂರ್ ಏನಾಗಿದೆ? ಯಾವ್ದಾದ್ರು ಒಂದಕ್ಕಾದ್ರೂ ಇವ್ರ ಹತ್ರ ಉತ್ತರ ಇದೆಯಾ? ಸುಮ್ನೆ ದೇಶದ ಜನರಲ್ಲಿ ಭಾವನೆಗಳನ್ನು ಕೆರಳಿಸೋದು, ತಮ್ಮ ಒಂದು ಏನ್ ಎಲೆಕ್ಷನ್ ಬಂದಿರುವಂತ ಸಮಯದಲ್ಲಿ ಅದರ ಲಾಭ ಪಡ್ಕೊಳ್ಳೋದು, ಇದಕ್ಕೋಸ್ಕರನೇ ಸೀಮಿತವಾಗಿದ್ದಾರೆ. ಅದಕ್ಕೆ ಇದನ್ನು ಖಂಡಿಸಿ ನಾವು ಇಂದು ಕಲಬುರಗಿಯ ಬಿಜೆಪಿ ಕಚೇರಿಯನ್ನು ಮುತ್ತಿಗೆ ಹಾಕಲು ಹೊರಟಿದ್ದೇವೆ. ಅದಕ್ಕೆ ಬಿಜೆಪಿ ಅವರು ಇನ್ನು ಮುಂದಾದ್ರೆ ಎಚ್ಚೆತ್ತುಕೊಳ್ಳಿ, ಹೀಗಾದ್ರೆ ನಡೆಯೋದಿಲ್ಲ.
ಆಮೇಲೆ ಇಂದಿರಾ ಗಾಂಧಿ ಅವರು ದೇಶದ ಮೊದಲನೇ ಮಹಿಳೆ ಪ್ರಧಾನಿ. ಹೌದು, ಅದಕ್ಕಾದ್ರೂ ರೆಸ್ಪೆಕ್ಟ್ ಇಲ್ವಾ ತಮ್ಗೆ? ಅಷ್ಟು ಜ್ಞಾನ ಇಲ್ವ ನಿಮ್ಗೆ ಕಂಪೇರ್ ಮಾಡ್ಲಿಕ್ಕಾದ್ರು? ಇದು ಖಂಡಮಿಸಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೇವೆ.